ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ದಾರಿ ತಪ್ಪಿ ಒಂದು ದಟ್ಟವಾದ ಕಾಡಿನಲ್ಲಿ ಒಬ್ಬ ಪ್ರಯಾಣಿಕ ಸಿಲುಕೊಂಡಿದ್ದಾನೆ ಅಂತ ಕಲ್ಪಿಸ್ಕೊಳ್ಳಿ. ಸುತ್ತಲೂ ಕಗ್ಗತ್ತಲು. ಹೌದು, ಎಲ್ಲಿ ನೋಡಿದ್ರೂ ಕಂಟಕಮಯವಾದ ದಾರಿ. ಹೀಗೆ 1 ಅಥವಾ 2 ದಿನಗಳಲ್ಲ, ಬದಲಾಗಿ ಬರೋಬ್ಬರಿ ಅರ್ಧಕಲ್ಪದವರೆಗೆ ಆತ ಅಲೆದಾಡುತ್ತಿದ್ದಾನೆ. ಈ ಸುದೀರ್ಘ ಅಲೆದಾಟದಲ್ಲಿ ಆತನಿಗೆ ತೀವ್ರವಾದ ಆಯಾಸವಾಗಿದೆ, ದಾರಿ ಕಾಣದೆ ಸಂಪೂರ್ಣವಾಗಿ ಬಳಲಿ ಹೋಗಿದ್ದಾನೆ. ಬಹಳ ಕಷ್ಟದ ಪರಿಸ್ಥಿತಿ. ಖಂಡಿತ. ಆದರೆ ಇದ್ದಕ್ಕಿದ್ದಂತೆ ಎದುರಿಗೆ ಒಂದು ದಿವ್ಯವಾದ ಬೆಳಕಿನ ಕಿರಣ ಕಾಣಿಸುತ್ತದೆ. ಆತನ ನಿಜವಾದ ತಂದೆ ಆತನ ಸ್ವಂತ ಮನೆಯ ದಾರಿಯನ್ನು ತೋರಿಸಲು ಸ್ವತಃ ಎದುರಿಗೆ ಬಂದು ನಿಲ್ಲುತ್ತಾರೆ. ಆಗ ಆ ಪ್ರಯಾಣಿಕನಿಗೆ ಸಿಗುವ ಪರಮ ಸಮಾಧಾನ ಎಂತಹದ್ದಿರ್ಬೋದು ಅಲ್ವಾ? ಓಂ ಶಾಂತಿ. ಆ ಸಮಾಧಾನವನ್ನ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಈ ದಟ್ಟ ಕಾಡು ಬೇರ್ಯಾವುದೂ ಅಲ್ಲ, ನಾವು ಜೀವಿಸ್ತಿರುವ ಈ ಹಳೆಯ ಪ್ರಪಂಚ ಅಂತ ಶಿವಬಾಬಾ ಎಚ್ಚರಿಸ್ತಾರೆ. ನಿಜ. ಅಲದಾಡುವ ಪ್ರಯಾಣಿಕ ಬೇರ್ಯಾರೂ ಅಲ್ಲ, ನಾವೇ ಆಗಿದ್ದೇವೆ. ಅರ್ಧಕಲ್ಪದಿಂದ ನಾವು ನೆಮ್ಮದಿಗಾಗಿ, ಸುಖಶಾಂತಿಗಾಗಿ ಹೊರಗಿನ ಜಗತ್ತಿನಲ್ಲಿ ಹುಡುಕಾಡ್ತಿದ್ದೇವೆ ಎನ್ನುವ ಶಿವಬಾಬಾ ಅವರ ಮಾತು ನಮ್ಮ ದಿನನಿತ್ಯದ ಅತೃಪ್ತಿ ಮತ್ತು ಮಾನಸಿಕ ಬಳಲಿಕೆಗೆ ಸ್ಪಷ್ಟವಾದ ಕನ್ನಡಿ ಹಿಡಿತದೆ. ಇಂದಿನ ಈ ಸಂವಾದದಲ್ಲಿ ಆ ಹುಡುಕಾಟಕ್ಕೆ ಪೂರ್ಣ ವಿರಾಮ ಹಾಕುವುದು ಹೇಗೆ ಎನ್ನುವ ರಹಸ್ಯವನ್ನೇ ನಾವು ಬಿಡಿಸಿ ನೋಡಲಿದ್ದೇವೆ. ಹೌದು, ಈ ರಹಸ್ಯದ ಬೀಗದ ಕೈ ಇಂದಿನ ಮುರಳಿಯ ಆರಂಭದಲ್ಲೇ ಅಡಗಿದೆ. ಮಧುರ ಮಕ್ಕಳೇ, ಈಗ ಮರಳಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ದೇಹಭಾನವನ್ನು ಮರೆತು ತನ್ನನ್ನು ಅಶರೀರಿ ಆತ್ಮನೆಂದು ತಿಳಿಯಿರಿ, ಎಲ್ಲದರಿಂದಲೂ ಮಮತ್ವವನ್ನು ಕಳೆಯಿರಿ. ಆಹಾ, ಎಂತಹ ಆಳವಾದ ಮಾತು! ಇಲ್ಲಿ ಎಲ್ಲದರಿಂದಲೂ ಮಮತ್ವವನ್ನು ಕಳೆಯಿರಿ ಎನ್ನುವ ಕಲ್ಪನೆ ಮೇಲ್ನೋಟಕ್ಕೆ ಸರಳ ಅನ್ನಿಸಿದರೂ ಅದನ್ನು ಕಾರ್ಯಗತ ಮಾಡುವುದು ಬಹಳ ಸವಾಲಿನ ವಿಷಯ ಅಲ್ವಾ? 100% ಸತ್ಯ. ನಾವು ಸದಾ ದೇಹಭಾನದಲ್ಲೇ ಸಿಲುಕಿರುತ್ತೇವೆ. ಇದು ನೇರವಾಗಿ ಇಂದಿನ ಪ್ರಶ್ನೆ ಮತ್ತು ಉತ್ತರಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಸಂಗಮಯುಗದಲ್ಲಿ ನೀವು ಮಕ್ಕಳು ತಂದೆಯಿಂದ ಯಾವ ಬುದ್ಧಿವಂತಿಕೆಯನ್ನು ಕಲಿಯುತ್ತೀರಿ? ಇದಕ್ಕೆ ಶಿವಬಾಬಾ ನೀಡುವ ಉತ್ತರ ಹೀಗಿದೆ: ತಮೋಪ್ರಧಾನರಿಂದ ಸತೋಪ್ರಧಾನರಾಗುವುದು ಹೇಗೆ, ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳುವುದು ಹೇಗೆ ಎಂಬ ಬುದ್ಧಿವಂತಿಕೆಯನ್ನು ಈಗಲೇ ನೀವು ಕಲಿಯುತ್ತೀರಿ. ಯಾರೆಷ್ಟು ಯೋಗಯುಕ್ತ ಮತ್ತು ಜ್ಞಾನಯುಕ್ತರಾಗಿದ್ದಾರೆಯೋ ಅವರದ್ದು ಅಷ್ಟೇ ಉನ್ನತಿಯಾಗುತ್ತಿರುತ್ತದೆ. ನೋಡಿ, ಈ ಉತ್ತರವು ನಮ್ಮ ಬುದ್ಧಿವಂತಿಕೆಯ ವ್ಯಾಖ್ಯಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಲೌಕಿಕ ಜಗತ್ತಿನಲ್ಲಿ ಬುದ್ಧಿವಂತಿಕೆ ಎಂದರೆ ಭೌತಿಕ ಸಂಪತ್ತು ಗಳಿಸುವುದು, ದೊಡ್ಡ ದೊಡ್ಡ ಪದವಿ ಪಡೆಯುವುದು ಅಂತ ನಾವು ಭಾವಿಸ್ತೇವೆ. ಹೌದು, ಅದನ್ನೇ ಜಾಣ್ಮೆ ಅಂತ ಕರೆಯೋದು ಲೌಕಿಕದಲ್ಲಿ. ಆದರೆ ಬಾಬಾ ವಿವರಿಸುವ ಈ ಅಲೌಕಿಕ ಬುದ್ಧಿವಂತಿಕೆ ಬೇರೆದೇ ಆದ ಆಯಾಮವನ್ನು ಹೊಂದಿದೆ. ನಮ್ಮ ಆಂತರಿಕ ಸ್ಥಿತಿಯನ್ನು, ಅಂದ್ರೆ ತಮೋಪ್ರಧಾನದಿಂದ ಸತೋಪ್ರಧಾನರಾಗುವ ಕಲೆಯೇ ನಿಜವಾದ ಜಾಣ್ಮೆ. ಖಂಡಿತ. ನಿಜ ಹೇಳ್ಬೇಕೆಂದರೆ ಜ್ಞಾನ ಮಾರ್ಗದಲ್ಲಿರುವ ನಮಗೆಲ್ಲ ಈ ಪದಗಳು ಚಿರಪರಿಚಿತ, ಆದರೂ ಕೆಲವೊಮ್ಮೆ ಅವುಗಳ ಆಳ ಅರ್ಥವಾಗುವುದಿಲ್ಲ. ತಮೋಪ್ರಧಾನ ಎಂದರೆ ನಿಖರವಾಗಿ ಏನು? ಇದನ್ನ ಹೇಗೆ ಅರ್ಥೈಸಿಕೊಳ್ಳಬಹುದು? ಒಂದು ದೀಪದ ಎಣ್ಣೆ ಸಂಪೂರ್ಣವಾಗಿ ಮುಗಿದು ಅದು ಆರಿಹೋಗುವ ಹಂತಕ್ಕೆ ಬಂದಾಗ ಅದರ ಬೆಳಕು ಕ್ಷೀಣಿಸುತ್ತದೆಯಲ್ಲ, ಆ ರೀತಿ ನಮ್ಮ ಆಂತರಿಕ ಶಕ್ತಿ, ಸಂಪೂರ್ಣ ಚೈತನ್ಯ ಕಳೆದುಕೊಂಡ ಸ್ಥಿತಿಯೇ. ಅತ್ಯದ್ಭುತವಾದ ಹೋಲಿಕೆ. ತಮೋಪ್ರಧಾನ ಎಂದರೆ ಆತ್ಮದ ಮೂಲ ಶಕ್ತಿ ಸಂಪೂರ್ಣವಾಗಿ ಕ್ಷೀಣಿಸಿರುವ, ಮಲಿನವಾಗಿರುವ ಸ್ಥಿತಿ. ನಕಾರಾತ್ಮಕತೆ, ಕೋಪ, ಆಸೆಗಳು, ಅಹಂಕಾರವೆಂಬ ಕಲ್ಮಶಗಳು ನಮ್ಮ ಆತ್ಮದ ದಿವ್ಯ ಪ್ರಕಾಶವನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿವೆ. ಹೌದು. ಇನ್ನೊಂದೆಡೆ ಸತೋಪ್ರಧಾನ ಎಂದರೆ ಹೊಸದಾಗಿ ದೀಪವನ್ನ ಹಚ್ಚಿದಾಗ ಅದು ಎಷ್ಟು ಪ್ರಕಾಶಮಾನವಾಗಿ ಬೆಳಗುತ್ತದೆಯೋ ಆ ಪರಿಶುದ್ಧ, ಶಕ್ತಿಶಾಲಿ ಮತ್ತು ದೈವಿ ಸ್ಥಿತಿ. ಈ ಮರುಚೈತನ್ಯ ಪಡೆಯುವ ಪ್ರಕ್ರಿಯೆಯನ್ನೇ ನಾವು ಕಲಿಬೇಕಾಗಿದೆ. ಅಂದ್ರೆ ನಾವು ದಿನವಿಡೀ ಏನೇ ಕೆಲಸ ಮಾಡ್ತಿದ್ರೂ ಯೋಗಯುಕ್ತ ಆಗಿರೋದು ಎಂದರೆ ಆತ್ಮವನ್ನು ಆ ಮೂಲ ಚೈತನ್ಯದ ದಿವ್ಯ ಶಕ್ತಿಗೆ ಜೋಡಿಸುವುದು ಅಲ್ವಾ? ಖಂಡಿತ. ಯಾರು ಈ ಜ್ಞಾನವನ್ನು ತಮ್ಮ ಬುದ್ಧಿಯಲ್ಲಿ ಆಳವಾಗಿ ಧಾರಣೆ ಮಾಡಿಕೊಳ್ಳುತ್ತಾರೋ ಅವರ ಉನ್ನತಿ ಅಷ್ಟೇ ವೇಗವಾಗಿ ಆಗುತ್ತದೆ. ತಂದೆಯು ಪ್ರತಿಯೊಬ್ಬರ ಚಲನೆಯಿಂದಲೇ ಅವರ ತಮ್ಮ ಅದೃಷ್ಟವನ್ನು ಹೇಗೆ ರೂಪಿಸಿಕೊಳ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ತಾರೆ ಅಂತ ಬಾಬಾ ಎಚ್ಚರಿಸ್ತಾರೆ.
ಆದರೆ ಈ ಪ್ರಕ್ರಿಯೆ ನಡಿಬೇಕಾದ್ರೆ ಹಳೆಯ ಪ್ರಪಂಚದಿಂದ ಸಾಯ್ಬೇಕು ಎಂದು ಶಿವಬಾಬಾ ಹೇಳ್ತಾರೆ. ಜೀವಂತ ಇರುವಾಗಲೇ ಹಳೆಯ ಸಂಬಂಧಗಳಿಂದ ಸಾಯ್ಬೇಕು ಎನ್ನುವ ವಿಷಯವನ್ನ ಕೇಳಿದಾಗ ಲೌಕಿಕ ದೃಷ್ಟಿಯಲ್ಲಿ ಸ್ವಲ್ಪ ಭಯವಾಗುತ್ತದೆ ಅಲ್ವಾ? ಹೌದು, ಸಾಮಾನ್ಯ ಮನುಷ್ಯನಿಗೆ ಸಾವು ಅಂದ್ರೆ ಭಯನೇ. ಜ್ಞಾನ ಮಾರ್ಗದಲ್ಲಿ ಈ ಜೀವಿಸಿದ್ದಂತೆಯೇ ಸಾಯುವುದು ಎನ್ನುವ ವೈರಾಗ್ಯದ ಸ್ಥಿತಿ ವಾಸ್ತವದಲ್ಲಿ ಏನು? ನಾವೇನು ಜವಾಬ್ದಾರಿಗಳನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗ್ಬೇಕೇ? ಇಲ್ಲ, ಖಂಡಿತ ಇಲ್ಲ. ಕಾಡಿಗೆ ಹೋಗುವುದು ಅಥವಾ ಸಂಬಂಧಗಳನ್ನು ಕಡಿದುಕೊಳ್ಳುವುದು ಕೇವಲ ಪಲಾಯನವಾದ. ಬಾಬಾ ಹೇಳುವ ಸಾವು ಎಂದರೆ ಶಾರೀರಿಕ ಸಾವಲ್ಲ, ಬದಲಿಗೆ ನಮ್ಮ ಒಳಗಿನ ಅಹಂಕಾರ ಮತ್ತು ಲೌಕಿಕ ಆಕರ್ಷಣೆಗಳ ಸಾವು. ಅಂದ್ರೆ ಆಂತರಿಕ ವೈರಾಗ್ಯ. ಹೌದು, ನೀವು ಕೆಲಸದ ಸ್ಥಳದಲ್ಲಿರಬಹುದು, ಮನೆಯಲ್ಲಿ ಕೆಲಸ ಮಾಡ್ತಿರಬಹುದು, ಆದರೆ ಒಳಗಿನಿಂದ ನಾನು ಈ ಶರೀರವಲ್ಲ, ನಾನೊಂದು ಅಶರೀರಿ ಆತ್ಮ ಎನ್ನುವ ಪ್ರಜ್ಞೆಯಲ್ಲಿರುವುದು. ಪರಮಧಾಮಕ್ಕೆ ಮರಳಿ ಹೋಗಲು ನಾವು ಅರ್ಧ ಕಲ್ಪದಿಂದ ಕಾಯ್ತಿದ್ದೆವು. ಹಾಗಾಗಿ ಈ ಹಳೆಯ ಶರೀರ, ಹಳೆಯ ಪ್ರಪಂಚದ ಮೇಲಿನ ಮಮಕಾರವನ್ನು ಬುದ್ಧಿಯ ಮಟ್ಟದಲ್ಲಿ ತ್ಯಜಿಸುವುದೇ ನಿಜವಾದ ವೈರಾಗ್ಯ. ಅಂದ್ರೆ ನಾವು ನಾಟಕದಲ್ಲಿ ಪಾತ್ರ ಮಾಡುತ್ತಿದ್ದೇವೆ, ಆದರೆ ನಾವು ಆ ಪಾತ್ರವಲ್ಲ ಎನ್ನುವ ಅರಿವು. ಆದರೂ ಇದು ಹೇಳಲು ಸುಲಭ, ಅದರ ಆಚರಣೆಯಲ್ಲಿ ಬಹಳ ಕಷ್ಟ. ನಿಜ. ನಮ್ಮ ದೈನಂದಿನ ಜೀವನದಲ್ಲಿ ದಟ್ಟಣೆಯಲ್ಲಿ ಯಾರಾದರೂ ನಮ್ಮ ವಾಹನಕ್ಕೆ ಡಿಕ್ಕಿ ಹೊಡೆದರೆ ಅಥವಾ ಕೆಲಸದ ಸ್ಥಳದಲ್ಲಿ ಯಾರಾದರೂ ನಮ್ಮನ್ನು ಬೈದಾಗ ನಮಗೆ ತಕ್ಷಣ ಕೋಪ ಬರುತ್ತದೆ. ಏಕೆಂದರೆ ನಾವು ಆ ಶರೀರ ಮತ್ತು ಆ ಅಹಂಕಾರಕ್ಕೆ ಅಂಟಿಕೊಂಡಿದ್ದೇವೆ. ಈ ಅಶರೀರಿ ಸ್ಥಿತಿಯನ್ನು ದಿನವಿಡೀ ನಿರಂತರವಾಗಿ ಕಾಪಾಡಿಕೊಳ್ಳುವುದು ಹೇಗೆ ಸಾಧ್ಯ? ಇದೊಂದು ರೀತಿಯ ನಿರಂತರ ಮಾನಸಿಕ ಸಂಘರ್ಷ ಅಲ್ವಾ? ಹೌದು, ಇದು ತೀವ್ರವಾದ ಸಂಘರ್ಷವೇ ಸರಿ. ಅದಕ್ಕಾಗಿಯೇ ಬಾಬಾ ಬಹಳ ಸುಲಭವಾದ ಮತ್ತು ಶಕ್ತಿಶಾಲಿಯಾದ ಪರಿಹಾರವನ್ನು ನೀಡುತ್ತಾರೆ. ಅದೇ ಮನ್ಮನಾಭವ ಸ್ಥಿತಿ. ಮನ್ಮನಾಭವ. ಹೌದು, ಶರೀರದಿಂದ ನಾವು ಕರ್ಮಗಳನ್ನು ಮಾಡುತ್ತಿರಬೇಕು, ಆದರೆ ಮನಸ್ಸು ಮತ್ತು ಬುದ್ಧಿಯಿಂದ ನಮ್ಮ ಸಂಕಲ್ಪಗಳ ಮೂಲಕ ಆ ಪರಮಧಾಮದಲ್ಲಿರುವ ನಮ್ಮ ತಂದೆಯ ಜೊತೆ ನಿರಂತರ ಸಂಪರ್ಕದಲ್ಲಿರಬೇಕು. ಪರಮಧಾಮ ಎಂದರೆ ನಮ್ಮ ಆತ್ಮದ ಮೂಲಮನೆ, ಕೇವಲ ಬಿಂದು ಸ್ವರೂಪದಲ್ಲಿರುವ ಜಾಗ. ಆ ದಿವ್ಯ ಸಂಪರ್ಕ ನಮ್ಮನ್ನು ಲೌಕಿಕ ಘರ್ಷಣೆಗಳಿಂದ ಪಾರು ಮಾಡುತ್ತದೆ. ಈ ಬಿಂದು ಸ್ವರೂಪದ ಆತ್ಮ ಪರಿಕಲ್ಪನೆ ನಿಜಕ್ಕೂ ಬೆರಗುಗೊಳಿಸುವಂಥವುದು. ಆತ್ಮ ಎನ್ನುವುದು ಕೇವಲ ಒಂದು ಅತಿ ಚಿಕ್ಕ ಬಿಂದು. ಆದರೆ ಬಾಬಾ ಹೇಳುವಂತೆ ಆ ಚಿಕ್ಕ ಬಿಂದುವಿನಲ್ಲಿಯೇ ಇಡೀ 84 ಜನ್ಮಗಳ ಪಾತ್ರ, ಪ್ರತಿಯೊಂದು ದೃಶ್ಯಾವಳಿ, ಪ್ರತಿಯೊಂದು ಸಂಬಂಧ ಅಚ್ಚಳಿಯದೆ ಉಳಿದಿದೆ. ಅಚ್ಚರಿಯ ವಿಷಯ ಅರ್ವಾರಿದು? ಹೌದು. ಇದನ್ನ ತಾರ್ಕಿಕವಾಗಿ ಅರ್ಥೈಸಿಕೊಳ್ಳುವುದು ಹೇಗೆ? ಕಣ್ಣಿಗೆ ಕಾಣದ ಒಂದು ಸಣ್ಣ ಬಿಂದುವಿನಲ್ಲಿ ಇಷ್ಟೆಲ್ಲ ಮಾಹಿತಿ ಹೇಗೆ ಅಡಗಿರಲು ಸಾಧ್ಯ? ಇದನ್ನ ಅರ್ಥ ಮಾಡಿಕೊಳ್ಳಲು ನಾವು ಪ್ರಕೃತಿಯ ಉದಾಹರಣೆ ನೋಡಬಹುದು. ಒಂದು ಅತೀ ಸಣ್ಣ ಆಲದ ಬೀಜವನ್ನು ನೋಡಿ. ಆ ಸಣ್ಣ ಬೀಜದಲ್ಲಿ ಇಡೀ ಹೆಮ್ಮರದ ಆಕಾರ, ಅದರ ಕೊಂಬೆಗಳು, ಎಲೆಗಳು ಎಲ್ಲದರ ನಕ್ಷೆ ಅಡಗಿದೆ ಅಲ್ವಾ? ಖಂಡಿತ ಅಡಗಿದೆ. ಭೌತಿಕ ಪ್ರಕೃತಿಯಲ್ಲಿಯೇ ಇಂಥ ಅದ್ಭುತ ಸಾಧ್ಯವಿರುವಾಗ, ಪ್ರಜ್ಞೆಯ ಮೂಲವಾಗಿರುವ ಚೈತನ್ಯಶೀಲವಾದ ಆತ್ಮವೆಂಬ ಬಿಂದುವಿನಲ್ಲಿ ನಮ್ಮ ಜನ್ಮಜನ್ಮಾಂತರಗಳ ದಾಖಲಾತಿ ಅಡಗಿರಬಾರದು ಏಕೆ? ಶರೀರವಂತೂ ಇಷ್ಟು ದೊಡ್ಡದಾಗಿದೆ, ಸಾಕಷ್ಟು ಸ್ಥಳವನ್ನು ಆಕ್ರಮಿಸುತ್ತದೆ. ಆದರೆ ಆತ್ಮಕ್ಕೆ ಎಷ್ಟು ಚಿಕ್ಕ ಜಾಗ ಬೇಕು ನೋಡಿ. ಇದು ನಿಜಕ್ಕೂ ಪರಮಾತ್ಮನ ಅದ್ಭುತ ಸೃಷ್ಟಿ. ಆ ದೃಷ್ಟಿಕೋನ ನಿಜಕ್ಕೂ ಅದ್ಭುತವಾಗಿದೆ. ಆದರೆ ಇದೇ ಸಂದರ್ಭದಲ್ಲಿ ಲೌಕಿಕ ಸಂಬಂಧಗಳ ಮತ್ತು ಅಲೌಕಿಕ ಸಂಬಂಧದ ನಡುವಿನ ಅಂತರವನ್ನು ಬಾಬಾ ವಿವರಿಸುತ್ತಾರೆ. ಲೌಕಿಕ ಜಗತ್ತಿನಲ್ಲಿ ತಂದೆ ಮತ್ತು ಮಕ್ಕಳ ನಡುವೆ ವಯಸ್ಸಿನ ಅಂತರವಿರುತ್ತದೆ. ಹೌದು, ಲೌಕಿಕದಲ್ಲಿ ಹಾಗೇ ಇರುತ್ತೆ. ಆದರೆ ಜ್ಞಾನ ಮಾರ್ಗದಲ್ಲಿ ತಂದೆಯೂ ಆತ್ಮ, ಮಕ್ಕಳೂ ಆತ್ಮ. ತಂದೆ ಎಂದರೆ ಪರಮಾತ್ಮ, ಆತ ಜ್ಞಾನಪೂರ್ಣ. ಹಾಗಾದರೆ ಪರಮಾತ್ಮ ಮತ್ತು ಆತ್ಮನ ನಡುವಿನ ಈ ಅಲೌಕಿಕ ಅಂತರವನ್ನು ನಾವು ಕೇವಲ ಜ್ಞಾನದ ಆಧಾರದ ಮೇಲೆ ಮಾತ್ರ ಅರ್ಥೈಸಿಕೊಳ್ಳಬೇಕೇ? ಖಂಡಿತವಾಗಿಯೂ. ಲೌಕಿಕ ತಂದೆಯೂ ಕೂಡ ಜನ್ಮ ಮೃತ್ಯುವಿನ ಚಕ್ರಕ್ಕೆ ಬರುತ್ತಾನೆ, ಅವನ ಚೈತನ್ಯವೂ ಕ್ಷೀಣಿಸುತ್ತದೆ. ಆದರೆ ಪರಮಾತ್ಮನು ಎಂದಿಗೂ ಈ ಚಕ್ರಕ್ಕೆ ಬರುವುದಿಲ್ಲ. ಆತ ಸದಾ ಸತೋಪ್ರಧಾನ, ಸದಾ ಶಕ್ತಿಯ ಅಕ್ಷಯ ಪಾತ್ರೆ. ನಾವು ಆತನಿಗೆ ಯೋಗದ ಮೂಲಕ ಜೋಡಣೆಯಾದಾಗಲೇ ನಮ್ಮ ಒಳಗಿನ ತಮೋಪ್ರಧಾನತೆ, ಆ ಜನ್ಮಜನ್ಮಾಂತರದ ತುಕ್ಕು ಕರಗಲು ಶುರುವಾಗುತ್ತದೆ. ಇದನ್ನೇ ಬಾಬಾ ಯೋಗಾಗ್ನಿ ಎಂದು ಕರೆಯುತ್ತಾರೆ. ಆ ಯೋಗಾಗ್ನಿ ಎಂಬ ಪದ ಬಹಳ ಶಕ್ತಿಶಾಲಿಯಾಗಿದೆ. ಶಿವಬಾಬಾ ಪದೇ ಪದೇ ಹೇಳುವಂತೆ ಈ ಯೋಗಾಗ್ನಿಯಲ್ಲಿ ಇರುವುದರಿಂದ ಮಾತ್ರ ಆತ್ಮದ ಮೇಲಿರುವ ಪಾಪದ ಹೊರೆ ಕರಗುತ್ತದೆ. ಇಲ್ಲವಾದರೆ ಆ ಪಾಪಗಳು ನಮ್ಮ ಬೆನ್ನಿಗೆ ಅಂಟಿಕೊಂಡೇ ಇರುತ್ತವೆ. ಹೌದು, ಪಾಪ ಭಸ್ಮವಾಗುವುದು ಯೋಗದಿಂದ ಮಾತ್ರ. ಆದರೆ ಈ ಯೋಗವು ಲೌಕಿಕ ಭಕ್ತಿಗಿಂತ ಹೇಗೆ ಭಿನ್ನ?
ಮನುಷ್ಯರು ಶಾಂತಿಗಾಗಿ ಘಂಟೆಗಟ್ಲೆ ಪೂಜೆ ಮಾಡ್ತಾರೆ, ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸಿ ತೀರ್ಥಯಾತ್ರೆಗೆ ಹೋಗ್ತಾರೆ. ಬಾಬಾ ಇದನ್ನು ಭಕ್ತಿ ಮಾರ್ಗದ ಆಡಂಬರ ಮತ್ತು ಒಂದು ರೀತಿಯ ಕೆಸರು ಎಂದು ಎಚ್ಚರಿಸ್ತಾರೆ. ಮನುಷ್ಯರು ಭಕ್ತಿಯಲ್ಲಿ ಕುತ್ತಿಗೆಯವರೆಗೆ ಮುಳುಗಿದ್ದಾರೆ ಎನ್ನುವ ಆ ಕಟುವಾದ ಸತ್ಯವನ್ನು ಅರಗಿಸಿಕೊಳ್ಳೋದು ಕಷ್ಟವಲ್ವೇ? ಭಕ್ತಿ ಭಾವನಾತ್ಮಕವಾದದ್ದು, ಆದರೆ ಅದರಲ್ಲಿ ಗುರಿಯ ಸ್ಪಷ್ಟತೆ ಇರೋದಿಲ್ಲ ನೋಡಿ. ಭಕ್ತಿಯಲ್ಲಿ ಮನುಷ್ಯರು ಶಾಂತಿಗಾಗಿ ದೇವರನ್ನು ಹುಡುಕೊಂಡು ಹೊರಗಡೆ ಅಲೇತಾರೆ. ನೌಧಾ ಭಕ್ತಿ ಮಾಡುವವರು ಶ್ರೀಕೃಷ್ಣನ ಸಾಕ್ಷಾತ್ಕಾರಕ್ಕಾಗಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ. ಆದರೆ ಬುದ್ಧಿ ಮಾತ್ರ ಎಲ್ಲೆಲ್ಲೋ ಲೌಕಿಕ ವ್ಯವಹಾರಗಳಲ್ಲಿ ಅಲೆದಾಡುತ್ತಿರುತ್ತದೆ. ಹೌದು, ಬುದ್ಧಿ ಅಲೆದಾಡುತ್ತಲೇ ಇರುತ್ತೆ. ಅಲ್ಲಿ ಏಕಾಗ್ರತೆಗಿಂತ ಆಚರಣೆಗಳಿಗೆ ಹೆಚ್ಚು ಒತ್ತು. ಆದರೆ ಜ್ಞಾನ ಮಾರ್ಗದಲ್ಲಿ ಯೋಗ ಎಂದರೆ ಅರ್ಥಗರ್ಭಿತವಾದ ನೇರ ಸಂಪರ್ಕ. ತುಕ್ಕು ಹಿಡಿದ ಕಬ್ಬಿಣವನ್ನು ಬೆಂಕಿಗೆ ಹಾಕಿದಾಗ ಹೇಗೆ ಅದು ತನ್ನ ನೈಜ ಶುದ್ಧ ಸ್ಥಿತಿಗೆ ಮರಳುತ್ತದೆಯೋ ಹಾಗೆಯೇ ಪರಮಾತ್ಮನ ನೆನಪು ನಮ್ಮ ಒಳಗಿನ ಕಲ್ಮಶಗಳನ್ನು ಸುತ್ತು ಹಾಕುತ್ತದೆ. ನಾವೀಗ ಪ್ರಜಾಪಿತ ಬ್ರಹ್ಮಾನ ಮುಖವಂಶಾವಳಿಯ ಬ್ರಾಹ್ಮಣರಾಗಿದ್ದೇವೆ ಎನ್ನುವ ಅರಿವು ನಮ್ಮನ್ನು ಜವಾಬ್ದಾರಿಯುತವಾಗಿ ಮಾಡುತ್ತದೆ. ಜವಾಬ್ದಾರಿಯ ವಿಷಯ ಬಂದಾಗ ಕರ್ಮದ ಲೆಕ್ಕಾಚಾರದ ಬಗ್ಗೆ ಬಾಬಾ ನೀಡುವ ಎಚ್ಚರಿಕೆ ನಮ್ಮನ್ನು ಬೆಚ್ಚಿಬೀಳಿಸುತ್ತದೆ ಅಲ್ವಾ? ಪ್ರತಿಯೊಬ್ಬರ ಸುಖ, ದುಃಖ, ಬಡತನ, ಸಿರಿತನ ಅವರವರ ಹಿಂದಿನ ಕರ್ಮಗಳ ಮೇಲೆ ನಿಂತಿದೆ ಎನ್ನುವುದು. ಕರ್ಮದ ಗತಿ ಬಹಳ ಗುಹ್ಯವಾದದ್ದು. ಜೊತೆಗೆ ಬ್ರಹ್ಮ ತಂದೆಯಿಂದ ಏನನ್ನಾದ್ರೂ ಮುಚ್ಚಿಡಬಹುದು, ಆದರೆ ಜ್ಞಾನಸಾಗರನಾದ ಶಿವತಂದೆಯಿಂದ ಯಾವುದನ್ನೂ ಮುಚ್ಚಿಡಲಾಗದು ಎಂದು ಬಾಬಾ ಎಚ್ಚರಿಸುತ್ತಾರೆ. ಈ ಜಾಗೃತಿ ನಮ್ಮನ್ನು ತಪ್ಪು ಹೆಜ್ಜೆ ಇಡದಂತೆ ತಡೆಯುತ್ತದೆ ಅಲ್ವಾ? ಖಂಡಿತ. ಅನೇಕರು ತಮ್ಮ ಜೀವನದಲ್ಲಿ ಕಷ್ಟಗಳು ಎದುರಾದಾಗ ದೇವರು ನನಗೆ ಯಾಕೆ ಈ ಕಷ್ಟ ಕೊಟ್ಟ ಅಂತ ನೇರವಾಗಿ ಭಗವಂತನನ್ನೇ ದೂಷಿಸ್ತಾರೆ. ಆದರೆ ಬಾಬಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಭಗವಂತ ಯಾರಿಗೂ ದುಃಖ ನೀಡುವುದಿಲ್ಲ, ಇದು ಬೇಹದ್ದಿನ ನಾಟಕದ ನಿಗದಿ. ನಾಟಕ ಮೊದಲೇ ನಿಗದಿಯಾಗಿದೆ. ಹೌದು, ಪ್ರತಿಯೊಬ್ಬರ ಪಾತ್ರ ಈ ನಾಟಕದಲ್ಲಿ ಮೊದಲೇ ನಿಗದಿಯಾಗಿದೆ ಮತ್ತು ನಮ್ಮ ಕರ್ಮವೇ ನಮ್ಮ ಅದೃಷ್ಟ. ನಾವು ಮಾಡುವ ಪ್ರತಿಯೊಂದು ಸಂಕಲ್ಪ ಮತ್ತು ಕರ್ಮವೂ ಒಂದು ಲೆಕ್ಕಾಚಾರವನ್ನು ಸೃಷ್ಟಿಸುತ್ತದೆ ಎನ್ನುವ ವಾಸ್ತವವನ್ನು ಸ್ವೀಕರಿಸುವುದು ದೊಡ್ಡ ಆಧ್ಯಾತ್ಮಿಕ ಪ್ರಬುದ್ಧತೆ. ಆದರೆ ಯಾರಾದರೂ ವಿಪರೀತ ದುಃಖದಲ್ಲಿರುವಾಗ ಇದು ನಿನ್ನದೇ ಕರ್ಮ, ನಾಟಕ ನಿಗದಿಯಾಗಿದೆ ಅಂತ ಹೇಳಿದ್ರೆ ಅದು ಬಹಳ ಕ್ರೂರ ಎನಿಸಬಹುದು. ಜ್ಞಾನ ಮಾರ್ಗದಲ್ಲಿರುವ ನಾವು ಇತರರ ಕಷ್ಟಗಳನ್ನು ನೋಡಿದಾಗ ಇಂತಹ ಮನಸ್ಥಿತಿಯಿಂದ ಸ್ಪಂದನ ಶೂನ್ಯರಾಗುವ ಅಪಾಯವಿಲ್ಲವೇ? ಬಹಳ ಅತ್ಯುತ್ತಮವಾದ ಪ್ರಶ್ನೆ ಇದು. ನಾಟಕ ನಿಗದಿ ಎನ್ನುವುದು ನಮಗೆ ನಾವೇ ಕೊಟ್ಟುಕೊಳ್ಳುವ ಜ್ಞಾನವೇ ಹೊರತು ಇತರರನ್ನು ಹಂಗಿಸುವ ಅಸ್ತ್ರವಲ್ಲ. ಇದು ನಮ್ಮನ್ನು ಸ್ಪಂದನಶೂನ್ಯರಾಗಿ ಮಾಡುವುದಿಲ್ಲ, ಬದಲಾಗಿ ಭಾವನಾತ್ಮಕವಾಗಿ ಅಂಟಿಕೊಳ್ಳದೆ ಅಚಲ ಸ್ಥಿತಿಯಲ್ಲಿದ್ದುಕೊಂಡು ಇತರಿಗೆ ಸಹಾನುಭೂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡಲು ಸಹಾಯ ಮಾಡುತ್ತದೆ. ಇದೇ ನಮ್ಮ ಕರ್ಮದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಮತ್ತು ಈ ಕರ್ಮದ ಪುರುಷಾರ್ಥದ ಗುಣಮಟ್ಟವೇ ನಾವು ಯಾವ ಮಾಲೆಯ ಮಣಿಯಾಗ್ತೇವೆ ಎನ್ನುವುದನ್ನು ನಿರ್ಧರಿಸುತ್ತದೆ ಎನ್ನುತ್ತಾರೆ ಬಾಬಾ. ಅವರು ಇಲ್ಲಿ 8 ಮತ್ತು 16,108 ಮಾಲೆಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಈ ನಿರ್ದಿಷ್ಟ ಸಂಖ್ಯೆಗಳ ಹಿಂದಿನ ತರ್ಕವೇನು? 8 ಮತ್ತು 16,108 ಕೇವಲ ಯಾದೃಚ್ಛಿಕ ಸಂಖ್ಯೆಗಳಲ್ಲ, ಅವು ನಮ್ಮ ಆಧ್ಯಾತ್ಮಿಕ ಪ್ರಯತ್ನದ ಶ್ರೇಣಿಗಳನ್ನು ಸೂಚಿಸುತ್ತವೆ. ಶ್ರೇಣಿಗಳು ಅಂದ್ರೆ? 8 ಮಣಿಗಳು ಎಂದರೆ ಸಂಪೂರ್ಣವಾಗಿ ವಿಜಯಿಗಳಾದ, ಅತಿ ಹೆಚ್ಚು ಯೋಗಬಲವುಳ್ಳ, ಪ್ರಾಯೋಗಿಕ ಜೀವನದಲ್ಲಿ ಸರ್ವ ಸವಾಲುಗಳನ್ನು ಗೆದ್ದ ಅಷ್ಟರತ್ನರು. ಇನ್ನು 16,108 ಮಣಿಗಳು ಎಂದರೆ ವಿಜಯಮಾಲೆಯಲ್ಲಿ ಬರುವ, ಆದರೆ ಪ್ರಯತ್ನದಲ್ಲಿ ಬೇರೆ ಬೇರೆ ಹಂತಗಳಲ್ಲಿರೋ ಆತ್ಮರು. ಅಂದ್ರೆ ಲೌಕಿಕ ಜಗತ್ತಿನಲ್ಲಿ ಯುದ್ಧಗಳನ್ನು ಮಾಡಿ ರಕ್ತಪಾತದಿಂದ ರಾಜ್ಯಗಳನ್ನು ಗೆಲ್ಲುವ ಹಾಗೆ ಇಲ್ಲಿಲ್ಲ. ಖಂಡಿತ ಇಲ್ಲ. ಕೇವಲ ಯೋಗಬಲದಿಂದಲೇ ನಾವು ವಿಶ್ವದ ಮಾಲೀಕರಾಗುತ್ತೇವೆ. ಲಕ್ಷ್ಮೀನಾರಾಯಣರು ಯಾವುದೇ ಯುದ್ಧ ಮಾಡದೆ ಸತ್ಯಯುಗದ ರಾಜ್ಯಭಾಗ್ಯವನ್ನೇ ಪಡೆದರು. ನವಭಾರತದ ಸ್ಥಾಪನೆ ಕೇವಲ ಯೋಗಬಲದಿಂದ ಆಗುತ್ತದೆ. ಹೌದು, ಭಕ್ತಿ ಮಾರ್ಗದಲ್ಲಿ ದ್ವಾರಕಾ ಎಂದು ಕರೆಯುತ್ತಾರೆ, ಆದರೆ ವಾಸ್ತವವಾಗಿ ಅದು ಲಕ್ಷ್ಮೀನಾರಾಯಣರ ಸ್ವರ್ಗದ ವಂಶಾವಳಿ, ಅಲ್ಲಿರುವುದು ದೈವಿ ಪರಿವಾರದ ರಾಜ್ಯ. ಈಗ ಈ ಎಲ್ಲಾ ಸಿದ್ಧಾಂತಗಳನ್ನು ಪ್ರಾಯೋಗಿಕ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು ಎಂಬ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬರೋಣ. ಗೃಹಸ್ಥದಲ್ಲಿದ್ದುಕೊಂಡು ಕಮಲಪುಷ್ಪ ಸಮಾನ ಆಗಿರುವ ಕಾನ್ಸೆಪ್ಟ್ ಅನ್ನು ಬಾಬಾ ಬಹಳ ಸುಂದರವಾಗಿ ವಿವರಿಸುತ್ತಾರೆ. ಕಮಲಪುಷ್ಪದ ಉದಾಹರಣೆ ಬಹಳ ರಮಣೀಯವಾದದ್ದು. ಇದಕ್ಕಾಗಿ ಅವರು ನೀಡುವ ಅರ್ಜುನ ಮತ್ತು ಏಕಲವ್ಯನ ದೃಷ್ಟಾಂತ ನನ್ನ ಪ್ರಕಾರ ಈ ಇಡೀ ಜ್ಞಾನಮಂಥನದ ಅತ್ಯಂತ ಆಳವಾದ ಒಳನೋಟ.
100% ಸತ್ಯ. ಆಶ್ರಮದಲ್ಲಿ ಕುಳಿತು ಪ್ರಶಾಂತವಾದ ವಾತಾವರಣದಲ್ಲಿ ಜ್ಞಾನ ಕಲಿಯುವರಿಗಿಂತ ಮನೆಯಲ್ಲಿದ್ದು ಗೃಹಸ್ಥದ ಸಾವಿರಾರು ಜವಾಬ್ದಾರಿಗಳ ನಡುವೆ ಇದ್ದುಕೊಂಡು ತೀವ್ರ ಪುರುಷಾರ್ಥ ಮಾಡುವರನ್ನು ಬಾಬಾ ಏಕಲವ್ಯನಿಗೆ ಹೋಲಿಸುತ್ತಾರೆ. ಏಕಲವ್ಯ ಕಾಡಿನಲ್ಲಿದ್ರೂ ದೂರದಿಂದಲೇ ತನ್ನ ಗುರುವಿನ ಮೇಲಿನ ಅಚಲವಾದ ಶ್ರದ್ಧೆ ಮತ್ತು ನಿರಂತರ ಅಭ್ಯಾಸದಿಂದ ಅರ್ಜುನನಿಗಿಂತಲೂ ಶ್ರೇಷ್ಠ ಬಿಲ್ಗಾರನಾದ. ಇಲ್ಲಿ ನಾವು ನಮ್ಮ ಸಾಂಪ್ರದಾಯಿಕ ತಿಳುವಳಿಕೆಯನ್ನು ಪ್ರಶ್ನಿಸಿಕೊಳ್ಳಬೇಕಾಗ್ತದೆ. ನಾವು ಸಾಮಾನ್ಯವಾಗಿ ಆಶ್ರಮದಲ್ಲಿರೋ ಎಲ್ಲವನ್ನೂ ತ್ಯಜಿಸಿದ ಸನ್ಯಾಸಿಗಳನ್ನು ಶ್ರೇಷ್ಠ ಎಂದು ಪರಿಗಣಿಸುತ್ತೇವೆ. ಆದರೆ ಈ ದೃಷ್ಟಾಂತದ ಪ್ರಕಾರ ನಮ್ಮ ದೈನಂದಿನ ಕೆಲಸದ ಗದ್ದಲದಲ್ಲಿ, ದಟ್ಟಣೆಯ ಕಿರಿಕಿರಿಯಲ್ಲಿ, ಕುಟುಂಬದವರ ಜೊತೆಗಿನ ಭಿನ್ನಾಭಿಪ್ರಾಯಗಳ ನಡುವೆಯೂ ಯಾರು ಶಾಂತಿಯನ್ನು ಕಾಯ್ದುಕೊಳ್ಳುತ್ತಾರೋ, ಮಾಯೆಯನ್ನು ಗೆಲ್ಲುತ್ತಾರೋ ಆ ಗೃಹಸ್ಥರೇ ನಿಜವಾದ ಮಹಾವೀರರು. ಖಂಡಿತ. ಅಂದ್ರೆ ನಮ್ಮ ಲೌಕಿಕ ಪ್ರಪಂಚದ ಈ ಸಂಘರ್ಷಣೆಯೇ ನಮ್ಮ ಆತ್ಮದ ಆಧ್ಯಾತ್ಮಿಕ ಗರಡಿಮನೆ ಇದ್ದಂತೆ ಎನ್ನಬಹುದಲ್ಲವೇ? ಅತ್ಯದ್ಭುತವಾದ ವಿಶ್ಲೇಷಣೆ ಇದು. ಅಡೆತಡೆಗಳಿಲ್ಲದ ಶಾಂತವಾದ ಜಾಗದಲ್ಲಿ ಶಾಂತವಾಗಿರುವುದು ಬಹಳ ಸುಲಭ. ಆದರೆ ಪರಿಸ್ಥಿತಿಗಳು ಪ್ರತಿಕೂಲವಾಗಿರುವಾಗ ಯಾರು ಯೋಗಯುಕ್ತರಾಗಿರುತ್ತಾರೆಯೋ ಅವರೇ ನಿಜವಾದ ಕಮಲಪುಷ್ಪಗಳು. ಕೆಸರಿನಲ್ಲಿರುವ ಕಮಲ. ಹೌದು ನೋಡಿ, ಕಮಲವು ಕೆಸರಿನಲ್ಲಿದ್ರೂ ಆ ಕೆಸರಿನ ಕಲ್ಮಶ ಅದರ ದಳಕ್ಕೆ ಸ್ವಲ್ಪವೂ ಅಂಟುವುದಿಲ್ಲ. ಲೌಕಿಕ ಜೀವನದ ಕೆಸರಿನಲ್ಲಿ ಅಂಟಿಕೊಳ್ಳದೆ ಅರಳುವುದೇ ನಿಜವಾದ ಆಧ್ಯಾತ್ಮಿಕ ಸವಾಲು. ಇದೇ ನಿಟ್ಟಿನಲ್ಲಿ ಸೇವೆಯ ಮಹತ್ವವನ್ನು ಬಾಬಾ ಪದೇ ಪದೇ ಒತ್ತಿ ಹೇಳುತ್ತಾರೆ. 100 ಮಂದಿ ಬ್ರಾಹ್ಮಣರಿಗಿಂತ ಒಬ್ಬ ಕನ್ಯೆ ಶ್ರೇಷ್ಠಳು. ಅವಳು 21 ಕುಲಗಳ ಉದ್ಧಾರ ಮಾಡುತ್ತಾಳೆ, ಜ್ಞಾನದ ಬಾಣವನ್ನು ನಿಖರವಾಗಿ ಹೊಡೆಯುತ್ತಾಳೆ ಎನ್ನುವ ಅದ್ಭುತ ಪ್ರಶಂಸೆ ಬರುತ್ತದೆ. ಕನ್ಯೆಯರ ಸೇವೆ ಅಪಾರವಾದದ್ದು. ಜೊತೆಗೆ ಯಾರು ಸಾವಿರಾರು ಜನರ ಕಲ್ಯಾಣ ಮಾಡುತ್ತಾರೋ ಅವರು ಬಾಬ್ದಾದಾರವರ ಹೃದಯ ಸಿಂಹಾಸನ ಏರುತ್ತಾರೆ ಎನ್ನುತ್ತಾರೆ. ಸೇವೆಗಾಗಿ ಅನೇಕ ಯುಕ್ತಿಗಳನ್ನು ನೀಡಲಾಗಿದೆ. ಹಳ್ಳಿಗಳಲ್ಲಿ ಪ್ರದರ್ಶನಿಗಳನ್ನು ಇಡುವುದು, ವಯಸ್ಸಾದ ವಾನಪ್ರಸ್ಥರು ಸುಮ್ಮನೆ ಕೂರದೆ ತಿರುಗಾಡುತ್ತಾ ಸೇವೆಯನ್ನು ಮಾಡುವುದು. ಯಾರು ಜ್ಞಾನಯುಕ್ತರಾಗಿರುತ್ತಾರೋ ಅವರ ಪ್ರಗತಿ ನಿರಂತರವಾಗಿರುತ್ತದೆ. ಹೌದು, ಯಾರಿಗೆ ಜ್ಞಾನದ ಧಾರಣೆಯಾಗುತ್ತದೆಯೋ ಅವರ ಪ್ರಗತಿಯನ್ನು ಯಾರೂ ತಡೆಯಲಾಗದು. ಆದರೆ ಇದೇ ಸಮಯದಲ್ಲಿ ಬಾಬಾ ಒಂದು ಕಠಿಣ ಎಚ್ಚರಿಕೆಯನ್ನೂ ನೀಡುತ್ತಾರೆ. ಯಾರಾದರೂ ಕುಕರ್ಮಗಳನ್ನು ಮಾಡಿ ಯಜ್ಞದ ಮರ್ಯಾದೆಯನ್ನು ಕಳೆದರೆ ಅಂತಿಮದಲ್ಲಿ ತಮ್ಮ ಕರ್ಮದ ಸಾಕ್ಷಾತ್ಕಾರವಾಗಿ ಬಿಕ್ಕಿ ಬಿಕ್ಕಿ ಅಳಬೇಕಾಗುತ್ತದೆ ಎನ್ನುತ್ತಾರೆ. ಆ ಕಠಿಣ ಎಚ್ಚರಿಕೆ ಹಿಂದೆಯೂ ತಂದೆಯ ಅಪಾರವಾದ ಪ್ರೀತಿ ಅಡಗಿದೆ ಅನ್ನೋದನ್ನ ನಾವು ಮರೆಯಬಾರದು. ಏಕೆಂದ್ರೆ ಬೆಹದ್ದಿನ ತಂದೆಯಿಂದ ನಮಗೆ ಕೇವಲ ಒಂದು ಕ್ಷಣದಲ್ಲಿ ಸತ್ಯಯುಗೀಯ ಸ್ವರಾಜ್ಯದ ಆಸ್ತಿ ಸಿಗುತ್ತಿದೆ. ಸ್ವರ್ಗದ ಆಸ್ತಿ ಕೇವಲ 1 ಸೆಕೆಂಡಿನಲ್ಲಿ. ಹೌದು, ಒಂದು ತಪ್ಪು ಹೆಜ್ಜೆ ನಮ್ಮನ್ನು ಈ ಮಹಾನ್ ಪ್ರಾಪ್ತಿಯಿಂದ ವಂಚಿತರನ್ನಾಗಿಸಬಹುದು. ಪಶ್ಚಾತ್ತಾಪದ ಆ ನೋವಿನಿಂದ ಮಕ್ಕಳನ್ನು ಕಾಪಾಡುವುದೇ ಬಾಬಾರವರ ಮುಖ್ಯ ಉದ್ದೇಶ. ಇದು ನಿಜಕ್ಕೂ ಕಣ್ತೆರೆಸುವಂತಹ ಮಂಥನ. ಈಗ ನಾವು ಮುರಳಿಯ ಅತ್ಯಂತ ಮಧುರವಾದ ಭಾಗಕ್ಕೆ ಬಂದಿದ್ದೇವೆ. ಬಾಬಾ ಅವರ ಪ್ರೀತಿಯ ಯಾದ್ ಪ್ಯಾರ್. ನಾನಿದನ್ನು ಯಥಾವತ್ತಾಗಿ ಓದುತ್ತೇನೆ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಮತ್ತು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಈಗ ನೇರವಾಗಿ ಮುರಳಿಯ ಅಂತಿಮ ಭಾಗಗಳಿಗೆ ಅಂದ್ರೆ ಧಾರಣೆ, ವರದಾನ, ಸ್ಲೋಗನ್ ಮತ್ತು ಇಶಾರೆಯ ಕಡೆಗೆ ಸಾಗೋಣ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಮೊದಲನೇ ಪಾಯಿಂಟ್, ತನ್ನ ಚಲನೆಯಿಂದ ತಂದೆ ಹಾಗೂ ಯಜ್ಞದ ಹೆಸರನ್ನು ಪ್ರಖ್ಯಾತಗೊಳಿಸಬೇಕಾಗಿದೆ. ತಂದೆಯ ಗೌರವ ಕಳೆಯುವಂತಹ ಯಾವುದೇ ಕರ್ಮ ಮಾಡಬಾರದು. ಬಹಳ ಎಚ್ಚರಿಕೆಯ ಮಾತು. ಹೌದು. ಎರಡನೇ ಪಾಯಿಂಟ್, ತಂದೆಯ ಸಮಾನ ಕಲ್ಯಾಣಕಾರಿಗಳಾಗಿ ಸರ್ವರ ಆಶೀರ್ವಾದಗಳನ್ನು ಪಡೆದುಕೊಂಡು ಮುಂದೆ ಹೋಗಬೇಕಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲಪುಷ್ಪ ಸಮಾನರಾಗಿರುವ ಒಳ್ಳೆಯ ಸಾಹಸವನ್ನು ತೋರಿಸಬೇಕಾಗಿದೆ. ಇದನ್ನ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವುದು ಹೇಗೆಂದ್ರೆ, ಇಂದು ನಾವು ಎಲ್ಲೇ ಇರಲಿ, ನಮ್ಮ ಸಹೋದ್ಯೋಗಿಗಳು ಅಥವಾ ಕುಟುಂಬದವರನ್ನೇ ವ್ಯವಹರಿಸುವಾಗ ನಮ್ಮ ಪ್ರತಿಕ್ರಿಯೆಗಳು ಬಾಬಾನ ದಿವ್ಯ ಪ್ರತಿನಿಧಿಯ ರೀತಿಯಲ್ಲಿರಬೇಕು. ಯಾರಾದರೂ ನಮ್ಮನ್ನು ಕೆಣಕಿದರೂ ನಾವು ಪ್ರೀತಿ ಮತ್ತು ಶಾಂತಿಯಿಂದಲೇ ಉತ್ತರಿಸಿದರೆ ನಾವು ಅವರ ಆಶೀರ್ವಾದಗಳನ್ನು ಪಡೆದುಕೊಂಡಂತೆ. ಖಂಡಿತ. ಈಗ ಇಂದಿನ ವರದಾಮವನ್ನು ಓದುತ್ತಿದ್ದೇನೆ. ಸತೋಪ್ರಧಾನ ಸ್ಥಿತಿಯಲ್ಲಿದ್ದು ಸದಾ ಸುಖಶಾಂತಿಯ ಅನುಭೂತಿ ಮಾಡುವಂತಹ ಡಬಲ್ ಅಹಿಂಸಕ ಭವ. ಡಬಲ್ ಅಹಿಂಸಕ? ಹೌದು. ಬಾಬಾ ವಿವರಿಸುತ್ತಾರೆ, ಸದಾ ತಮ್ಮ ಸತೋಪ್ರಧಾನ ಸಂಸ್ಕಾರಗಳಲ್ಲಿ ಸ್ಥಿತರಾಗಿದ್ದು ಸುಖಶಾಂತಿಯ ಅನುಭೂತಿ ಮಾಡುವುದೇ ಸತ್ಯ ಅಹಿಂಸೆಯಾಗಿದೆ.
ದೈಹಿಕವಾಗಿ ಕೈಯೆತ್ತಿರುವುದು ಮಾತ್ರವಲ್ಲ, ನಮ್ಮ ಒರಟು ಮಾತುಗಳಿಂದ, ಅಹಂಕಾರದಿಂದ ಅಥವಾ ನಮ್ಮ ಹಳೆಯ ನಕಾರಾತ್ಮಕ ಸಂಸ್ಕಾರಗಳಿಂದ ಯಾರಿಗಾದರೂ ಮಾನಸಿಕ ದುಃಖವಾದರೆ, ಅಶಾಂತಿಯಾದರೆ ಅದೂ ಕೂಡ ಹಿಂಸೆಯೇ. ಆದ್ದರಿಂದ ನಾವು ಮನಸ್ಸು ಮತ್ತು ಕರ್ಮ ಎರಡೂ ರೀತಿಯಲ್ಲಿ ಡಬಲ್ ಅಹಿಂಸಕರಾಗಬೇಕು. ಇನ್ನು ಇಂದಿನ ಸ್ಲೋಗನ್ ಕೂಡ ನಮ್ಮ ಆಂತರಿಕ ಸ್ಥಿತಿಯನ್ನು ಅಳೆಯುವ ಅದ್ಭುತ ಮಾಪಕವಾಗಿದೆ ನೋಡಿ. ಸತ್ಯದ ಜೊತೆ ಅಸತ್ಯವೂ ಸೇರ್ಪಡೆ ಆಗುತ್ತಿದ್ದಂತೆಯೇ ಖುಷಿಯು ಮಾಯವಾಗಿ ಬಿಡುತ್ತದೆ. ಸತ್ಯತೆ ಎನ್ನುವುದು ಶುದ್ಧವಾದ ಬೆಂಕಿಯಿದ್ದಂತೆ ಅಥವಾ ಪರಿಶುದ್ಧವಾದ ಹಾಲಿದ್ದಂತೆ. ಅದರಲ್ಲಿ ಒಂದು ಹನಿ ಅಸತ್ಯ ಅಥವಾ ಸುಳ್ಳಿನ ವಿಷ ಬೆರೆತರೂ ನಮ್ಮ ಒಳಗಿನ ಆ ಅತೀಂದ್ರಿಯ ಖುಷಿ, ಆ ದಿವ್ಯ ಸಂಪರ್ಕ ತಕ್ಷಣವೇ ಕಟ್ಟಾಗಿ ಬಿಡುತ್ತದೆ. ನಮ್ಮ ಪ್ರತಿಯೊಂದು ಹೆಜ್ಜೆ ಸಂಪೂರ್ಣ ಪಾರದರ್ಶಕವಾಗಿರಬೇಕು. ಕೊನೆದಾಗಿ ಇಂದಿನ ಅವ್ಯಕ್ತ ಇಶಾರೆಯನ್ನು ಗಮನಿಸೋಣ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣಧಾರಣೆ ಮಾಡಿ. ಮಧುರತೆ ಮತ್ತು ನಮ್ರತೆ. ಹೌದು, ಬಾಬಾ ಹೇಳುವಂತೆ ನಮ್ಮ ಒಂದೊಂದು ಮಾತು ಅಲೌಕಿಕವಾಗಿರಲಿ, ಫರಿಸ್ತೆಗಳ ಸಮಾನವಾಗಿರಲಿ. ವ್ಯರ್ಥ ಮಾತುಗಳಿಂದ ನಮ್ಮ ವಾಚಾಶಕ್ತಿಯೂ ವ್ಯರ್ಥವಾಗುತ್ತಿದೆ. ಅದನ್ನು ಉಳಿಸಿದಾಗ ಮಾತ್ರ ನಮ್ಮ ಪ್ರತಿಯೊಂದು ನಡೆಯಲ್ಲೂ ಬಾಬಾ ಪ್ರತ್ಯಕ್ಷರಾಗುತ್ತಾರೆ. ಹೌದು, ನಾವು ಕಡಿಮೆ ಮಾತನಾಡಬೇಕು, ಆದರೆ ಮಧುರವಾಗಿ ಮಾತನಾಡಬೇಕು. ನಮ್ಮ ಇರುವಿಕೆಯೇ ಎಲ್ಲರಿಗೂ ಶಾಂತಿಯನ್ನು ನೀಡುವಂತಿರಬೇಕು. ಇಂದಿನ ಮಂಥನವು ನಮ್ಮನ್ನು ಸಂಪೂರ್ಣ ಒಳಮುಖಿಗಳನ್ನಾಗಿ ಮಾಡಿದೆ. ಆದರೆ ಈ ಸಂವಾದವನ್ನು ಮುಕ್ತಾಯಗೊಳಿಸುವ ಮುನ್ನ ನಾನೊಂದು ವಿಚಾರವನ್ನು ಪ್ರಸ್ತಾಪಿಸಲು ಬಯಸುತ್ತೇನೆ. ನಾವು ಏಕಲವ್ಯನ ಉದಾಹರಣೆಯನ್ನು ನೋಡಿದೆವು, ಕಮಲಪುಷ್ಪದ ದೃಷ್ಟಾಂತವನ್ನು ಚರ್ಚಿಸಿದೆವು. ಲೌಕಿಕ ಜೀವನದ ಗದ್ದಲ, ಸವಾಲುಗಳ ನಡುವೆ ನಿಜವಾದ ಆಧ್ಯಾತ್ಮಿಕ ಪರೀಕ್ಷೆ ನಡೆಯುತ್ತದೆ ಎಂದು ತಿಳಿದೆವು. ಖಂಡಿತ. ಒಂದು ವೇಳೆ ನಾವು ನಮ್ಮ ಲೌಕಿಕ ಜವಾಬ್ದಾರಿಗಳಿಂದ, ಕಷ್ಟಗಳಿಂದ ಓಡಿ ಹೋಗಿ ಯಾವುದಾದರೂ ಆಶ್ರಮ ಅಥವಾ ಬೆಟ್ಟದ ಮೇಲೆ ಕುಳಿತು ನನಗೀಗ ಬಹಳ ಶಾಂತಿ ಸಿಕ್ಕಿದೆ ಅಂದುಕೊಂಡರೆ, ಪ್ರಾಯಶಃ ನಾವು ಪರೀಕ್ಷೆಯನ್ನು ಪಾಸು ಮಾಡಿಲ್ಲ. ಬದಲಾಗಿ ನಾವು ಆ ಪರೀಕ್ಷೆಯನ್ನು ಬಿಟ್ಟು ಪರೀಕ್ಷಾ ಕೊಠಡಿಯಿಂದಲೇ ಓಡಿ ಹೋಗಿದ್ದೇವೆ ಎಂದರ್ಥವಲ್ಲವೇ? ನಿಜವಾದ ಸಂತರಾಗುವುದು ಕಾಡಿನಲ್ಲಲ್ಲ, ನಮ್ಮ ದೈನಂದಿನ ಜೀವನದ ಸಂಘರ್ಷಗಳಲ್ಲಿ ಮತ್ತು ಗುಂಪುಗಳ ಒತ್ತಡವ ನಡುವೆ. ಇದರ ಬಗ್ಗೆ ಆಳವಾಗಿ ಚಿಂತಿಸಿ. ಬಹಳ ಅದ್ಭುತವಾದ ಆಲೋಚನೆ ಇದು. ಈಗ ಈ ಎಲ್ಲ ಸುಂದರವಾದ ಧಾರಣೆಗಳನ್ನು, ವರದಾನ ಮತ್ತು ಇಶಾರೆಗಳನ್ನು ನಮ್ಮೊಳಗೆ ಇಳಿಸಿಕೊಳ್ಳಲು ನಾವು ಒಂದು ಸಣ್ಣ ಧ್ಯಾನದ ಅಭ್ಯಾಸವನ್ನು ಮಾಡೋಣ. ದಯವಿಟ್ಟು ಎಲ್ಲರೂ ಈ ಅನುಭೂತಿಯಲ್ಲಿ ಮುಳುಗಿ, ನಿಮ್ಮ ಸುತ್ತಲಿನ ಎಲ್ಲ ಗದ್ದಳಗಳಿಂದ, ಹೊರಗಿನ ಪ್ರಪಂಚದ ಲಗತ್ತುಗಳಿಂದ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಹಿಂದಕ್ಕೆ ತೆಗೆದುಕೊಳ್ಳಿ. ನಿಮ್ಮ ದೃಷ್ಟಿಯನ್ನು ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ಆ ಭ್ರುಕುಟಿಯ ಸಿಂಹಾಸನದ ಮೇಲೆ ಕೇಂದ್ರೀಕರಿಸಿ. ಅಲ್ಲಿ ಮಿನುಗುತ್ತಿರುವ ಒಂದು ದಿವ್ಯವಾದ, ಪ್ರಕಾಶಮಾನವಾದ ನಕ್ಷತ್ರವನ್ನು ನೋಡಿ. ನಾನು ಭೌತಿಕ ಶರೀರವಲ್ಲ, ನಾನೊಂದು ಚೈತನ್ಯಶೀಲ ಬಿಂದು. ಹೌದು, ನಾನು ಅಶರೀರಿ ಆತ್ಮ. ಅರ್ಧ ಕಲ್ಪದ ಅಲೆದಾಟದ ನಂತರ ನನಗೆ ನನ್ನ ಮನೆಯ ದಾರಿ ಸಿಕ್ಕಿದೆ. ನನ್ನ ಪರಮಪಿತ ಶಿವಬಾಬಾನ ಪ್ರೀತಿಯ, ಶಾಂತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ಆ ಶಕ್ತಿಯು ನನ್ನನ್ನು 100ಕ್ಕೆ 100 ಪರಿಶುದ್ಧಗೊಳಿಸುತ್ತಿದೆ. ನನ್ನೊಳಗಿನ ಜನ್ಮಾಂತರದ ತುಕ್ಕು ಯೋಗಾಗ್ನಿಯಲ್ಲಿ ಕರಗುತ್ತಿದೆ. ನಾನೊಬ್ಬ ಡಬಲ್ ಅಹಿಂಸಕ ಆತ್ಮ. ನನ್ನ ಸಂಕಲ್ಪದಿಂದ, ನನ್ನ ಮಾತು ಮತ್ತು ಕರ್ಮಗಳಿಂದ ಯಾರಿಗೂ ಎಂದಿಗೂ ದುಃಖವಾಗುವುದಿಲ್ಲ. ಪ್ರಪಂಚವೆಂಬ ಕೆಸಲಿನಡವೆಯೂ ನಾನು ಅಂಟಿಕೊಳ್ಳದೆ ಅರಳಿರುವ ಕಮಲಪುಷ್ಪ. ನನ್ನ ಪ್ರತಿ ಮಾತಿನಲ್ಲೂ ಮಧುರತೆ ಮತ್ತು ನಮ್ರತೆ ಅಡಗಿದೆ. ಈ ಶಾಂತಿಯ, ನೆಮ್ಮದಿಯ ಅನುಭೂತಿಯನ್ನು ನನ್ನ ಅಸ್ತಿತ್ವದ ಕಣಕಣದಲ್ಲೂ ಹೀರಿಕೊಳ್ಳುತ್ತಿದ್ದೇನೆ. ಓಂ ಶಾಂತಿ, ಶಾಂತಿ, ಶಾಂತಿ. ಓಂ ಶಾಂತಿ. ಎಂಥ ಸುಂದರವಾದ ಮತ್ತು ಆಳವಾದ ಅನುಭೂತಿ. ಇಂದು ದಿನಮಿಡೀ ನೀವು ಎದುರಿಸುವ ಪ್ರತಿಯೊಂದು ಸವಾಲನ್ನು ಆ ಅರ್ಜುನ ಮತ್ತು ಏಕಲವ್ಯನ ದೃಷ್ಟಾಂತದ ಮೂಲಕ ನೋಡಿ. ನೀವು ಗೃಹಸ್ಥದಲ್ಲಿದ್ದರೂ ನೀವೇ ಆ ಆಧ್ಯಾತ್ಮಿಕ ಪರೀಕ್ಷೆಯನ್ನು ಎದುರಿಸುತ್ತಿರುವ ಮಹಾವೀರರು ಎಂಬುದನ್ನು ಮರೆಯದಿರಿ. ತಂದೆ ಶಿವಬಾಬಾರವರ ನಿರಂತರ ನೆನಪಿನಲ್ಲಿ, ಆ ಮನ್ಮನಾಭವ ಸ್ಥಿತಿಯಲ್ಲಿ ಸದಾ ಬೆಳಗುತ್ತೀರಿ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ
ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.